ಬಾಗಲಕೋಟೆಯಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ. ಮನೆ ಬಳಿ ಬಂದು ಹಣ ಕಟ್ಟೋದಕ್ಕೆ ಫೈನಾನ್ಸ್ ಕಂಪನಿಯವರು ಕಿರಿಕು ಮಾಡ್ತಾ ಇದ್ದಾರೆ. ಇದರಿಂದ ಸಾಲ ತಗೊಂಡವರಂತೂ ರೋಸ್ ಹೋಗ್ಬಿಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ನಿಲ್ತಾ ಇಲ್ಲ. ಸಿಬ್ಬಂದಿಯ ಕಾಟಕ್ಕೆ ಮನೆ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ರಬಕವಿ ಬನಹಟ್ಟಿ ನಗರದ ತಟಗಾರ ಓಣಿಯ ನಿವಾಸಿ ಬೇಬಿ ಜಾನ ಕಂತು ಕಟ್ಟೋದಕ್ಕೆ ಕಾಲಾವಕಾಶ ಕೊಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾರೆ. ಮಹಿಳೆಯರು ನಮ್ಮನೆ ಯಜಮಾನ್ರಿಗೆ ಲಕ್ವಾ ಹೊಡೆದಿದೆ ಅಂತ ಹೇಳಿ ಅಳಲು ತೋಡ್ಕೊಳ್ತಾರೆ. ಆದರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಮನಸ್ಸು ಕರಗಲ್ಲ. 7 ತಿಂಗಳ ಹಿಂದೆ ಬಜಾಜ್ ಫೈನಾನ್ಸ್ನಲ್ಲಿ 30,000 ರೂಪಾಯಿ ಸಾಲ ಪಡ್ಕೊಂಡಿದ್ರಂತೆ. ಸಾಲ ಮರುಪಾವತಿ ಮಾಡೋದಕ್ಕೆ ಕಾಲಾವಕಾಶ ಕೋರ್ತಾರೆ ಬೇಬಿ ಜಾನ್ ಕುಟುಂಬಸ್ಥರು. ಆದರೆ ಎಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಕಾಲಾವಕಾಶ ಕೊಡಲ್ಲ. ಇದರಿಂದ ಮನೆ ಬಿಟ್ಟು ಬೇರೆ ಕಡೆಗೆ ಹೋಗೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ತುಂಬುದು ತುಂಬತಿ ಹಿಂದ್ ಮುಂದ ಆಗುದರಿ ಎಲ್ಲ ಮತ್ ತುಂಬಾತಾರ. ಈಗ ಸರಿ ನಮಗೆ ಎಟ್ಟ ತಿಳಿಸಿ ಹೋಗ್ಯಾರ್ರಿ ಎಲ್ಲಾರು. ಸರ್ 500 ರೂಪಾಯಿ ತುಂಬತ್ ಹೇಳ್ಯಾರ. ನಿಮ್ದು ತಿಂಗಳದೈತಿ, ಅವ್ರದ್ದು ತಿಂಗಳದನ ಐತಿ. ಅವ್ರ ಏನಂತಾರ ಗೊತ್ತೈತೇನ್ರಿ? ಅಮ್ಮ ನೀವು ಆಗ್ಲಿಕ್ಕಂದ್ರ 500 ತುಂಬ್ರಿ ವಾರ ಅಂತ ಹೇಳೋಗ್ಯಾರ. ನಮಗೆ ತಿಳಿಸಿ ಸಾರ್ರಿ. ನೀವು ಅಮೌಂಟ್ ಕೊಡಂತೀರಿ ನಮಗ. ಎಷ್ಟ್ ಮಂದಿಗೆ ಹೇಳ್ರಿ ನೀವು ತಗೊಂಡ್ ಮಂದಿ ತೋರಿಸ್ತೀನ್ರಿ. ನಾ ನಮಗೆ ಅದಾರ ನಮ್ಮಲ್ಲಿ ಇಲ್ಲಿ ಕಾರ್ಪೊರೇಷನ್ದಾಗ್ರಿ. ಪರಿಸ್ಥಿತಿ ಹಂಗ ಆಗೈತೆ ನಮ್ದು ಇಲ್ಲಿ. ಸರ್ರಿ ತುಂಬುದು ತುಂಬತಿ ಹಿಂದ್ ಮುಂದ ಆಗುದರಿ ಎಲ್ಲ ಮತ್ ತುಂಬಾತಾರ. ಈಗ ಸರಿ ನಮಗೆ ಎಟ್ಟ ತಿಳಿಸಿ ಹೋಗ್ಯಾರ್ರಿ ಎಲ್ಲಾರು. ಸರ್ 500 ರೂಪಾಯಿ ತುಂಬತ್ ಹೇಳ್ಯಾರ. ನಿಮ್ದು ತಿಂಗಳದೈತಿ, ಅವ್ರದ್ದು ತಿಂಗಳದನ ಐತಿ. ಅವ್ರ ಏನಂತಾರ ಗೊತ್ತೈತೇನ್ರಿ? ಅಮ್ಮ ನೀವು ಆಗ್ಲಿಕ್ಕಂದ್ರ 500 ತುಂಬ್ರಿ ವಾರ ಅಂತ ಹೇಳೋಗ್ಯಾರ. ನಮಗೆ ತಿಳಿಸಿ ಸಾರ್ರಿ. ನೀವು ಅಮೌಂಟ್ ಕೊಡಂತೀರಿ ನಮಗ. ಎಷ್ಟ್ ನನ್ನ ಹೆಸರು ಬೇಬಿ ಜಾನ್ ಅವ್ರಿ. ನಾವು ಬನಟ್ಟಿ ಊರದಿಂದ ಮಾತಾಡತ್ತೀವಿ. ನಮ್ಗೆ ಬಜಾಜ್ ಫೈನಾನ್ಸ್ದವರು ಭಾಳ ಕಿರುಕುಳ ಕೊಡ್ಲಾತಾರ್ರಿ. ನಾ ಇವತ್ತು ಮುಂಜಾನೆ ಮನ್ಯಾಗ ಇದ್ದಿದ್ದಿಲ್ರಿ. ನಮ್ಮ ಹುಡುಗಗೆ ಆರಾಮ ಇದ್ದಿದ್ದಿಲ್ಲ ಅಂತೇಳಿ ನಾವು ಸರ್ಕಾರ ದವಾಖಾನೆಗೆ ಅಡ್ಮಿಟ್ ಇದ್ರೂ ಕೂಡ ಅವ್ರು ಬಂದು ನಮ್ದು ಒಂದೇ ಹುಡುಗಿತ್ರಿ. ಬರೀ ಬಾಗಲ ಬಡಿದು ಬರೀ ಇದು ಮಾಡೋದು ಕಿರುಕುಳ ಕೊಡ್ತಾರ್ರಿ. ಮತ್ತು ನನ್ನ ಗಂಡಿಗೆ ಒಂದಿಟ್ಟು ಲಕ್ವ ಆಗೈತಿ. ಬೆಂಗಳೂರಿನಾಗ ಅಡ್ಮಿಟ್ ಮಾಡಿದ್ದೀವಿ ರೀ. ಆಗು ಒಂದು 2 ದಿನ ಟೈಮ್ ಕೊಡಂದ್ರೆ ಕೊಡಂಗಿಲ್ಲ ರೀ. ಅವ್ರು ಬಂದು ಒಟ್ಟ ನಿಂತು ಬಿಡ್ತಾರ್ರಿ. ನನ್ನ ಹೆಸರು ಬೇಬಿ ಜಾನ್ ಅವ್ರಿ. ನಾವು ಬನಟ್ಟಿ ಊರದಿಂದ ಮಾತಾಡತ್ತೀವಿ. ನಮ್ಗೆ ಬಜಾಜ್ ಫೈನಾನ್ಸ್ದವರು ಭಾಳ ಕಿರುಕುಳ ಕೊಡ್ಲಾತಾರ್ರಿ. ನಾ ಇವತ್ತು ಮುಂಜಾನೆ ಮನ್ಯಾಗ ಇದ್ದಿದ್ದಿಲ್ರಿ. ನಮ್ಮ ಹುಡುಗಗೆ ಆರಾಮ ಇದ್ದಿದ್ದಿಲ್ಲ ಅಂತೇಳಿ ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ನಿಜಗುಣ ಮಠಪತಿ, ಈ ಮೈಕ್ರೋ ಫೈನಾನ್ಸ್ನವರ ಕಾಟ ದಿನದಿನಕ್ಕೂ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಯಾವ ರೀತಿ ಕಾಟ ಕೊಡ್ತಾ ಇದ್ದಾರೆ ಜನ, ಯಾವ ರೀತಿ ರೋಸ್ ಹೋಗಿದ್ದಾರೆ ಅಂತ? ಪೂರ್ಣಿಮಾ, ಏನು ಸರ್ಕಾರ ಮೈಕ್ರೋ ಫೈನಾನ್ಸಿಗರ ಒಂದು ಹಾವಳಿಗೆ ಬ್ರೇಕ್ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಆದೇಶ ಹೊರಡಿಸಿದ್ರು ಕೂಡ ಅದು ಇನ್ನೂ ಕೂಡ ಜಾರಿಯಾಗಿಲ್ಲ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ. ಮಾಡಿ ಜೀವನ ಸಾಗಿಸ್ತಕ್ಕಂಥ ಕುಟುಂಬಗಳು ಏನು ಮೈಕ್ರೋ ಫೈನಾನ್ಸ್ಗಳಲ್ಲಿ ತಮ್ಮ ಬೇಡಿಕೆಗಳನ್ನ. ನಿಜಗುಣ ಮಠಪತಿ, ನಿಮ್ಮ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.